ಆ ಒಂದಷ್ಟು ಅವರ ಕೊನೆಯ ಫೋಟೋಗಳು ಕೂಡ ಲಭ್ಯವಾಗಿವೆ. ಬೋಯಿಂಗ್ ಕಂಪನಿಯ ಏರ್ ಇಂಡಿಯಾ ವಿಮಾನ ಪತನವಾಗಿರೋದು. ಈಗ DGCA ತನಿಖೆಯನ್ನು ನಡೆಸಲಿಕ್ಕೆ ಮುಂದಾಗಿದೆ. ಬೋಯಿಂಗ್ ಕಂಪನಿಗೆ ನೋಟಿಸ್ ನೀಡೋದಕ್ಕೂ ಕೂಡ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದೆ. ಬೋಯಿಂಗ್ ಕಂಪನಿಯ ಏರ್ ಇಂಡಿಯಾ ವಿಮಾನ ಪತನವಾಗಿದೆ. ತನಿಖೆಗೆ ಈಗ DGCA ಮುಂದಾಗಿದ್ದು ನೋಟಿಸ್ ಅನ್ನು ಕೊಡಲಿಕ್ಕೂ ಕೂಡ ಮುಂದಾಗಿದ್ದಾರೆ. ಹೇಗೆ ತಯಾರಿಗಳಾಗಿತ್ತು? ಮೊದಲಿಗೆ ಈ ವಿಮಾನ ಹಾರಾಟಕ್ಕೂ ಮೊದಲು ಸಹಜವಾಗಿ ವಿಮಾನಗಳನ್ನು ಅದರ ಕಂಡೀಷನನ್ನು ಚೆಕ್ ಮಾಡ್ಕೊಳ್ಳೋ ಹಾಗೆ ಇದರ ಚೆಕಿಂಗು ಕೂಡ ಆಗಿತ್ತಾ? ಆ ಸಂದರ್ಭದಲ್ಲಿ ಏನಾದರೂ ಟೆಕ್ನಿಕಲ್ ಇಶ್ಯೂಸ್ ಗಮನಕ್ಕೆ ಬಂದಿತ್ತಾ? ಗಮನಕ್ಕೆ ಬಂದಿದ್ದು ಕೂಡ ನಿರ್ಲಕ್ಷ್ಯವನ್ನು ವಹಿಸಲಾಗಿ ವಿಮಾನ ಪ್ರಯಾಣವನ್ನು ಬೆಳೆಸಿದ ಕೆಲವೇ ಸೆಕೆಂಡುಗಳಲ್ಲಿ, ಕೆಲವೇ ನಿಮಿಷಗಳಲ್ಲಿ ಈ ದುರಂತ ಸಂಭವಿಸಿದ. ಮತ್ತು ಈ ಹಿಂದೆ ಕೂಡ ಡಿಸೆಂಬರ್ ಸಂದರ್ಭದಲ್ಲಿ ಆಗಿದ್ದಂತಹ ತುರ್ತು ಭೂಸ್ಪರ್ಶ, ಆಗ ಏನೂ ಆಗಿರಲಿಲ್ಲ ಲಕ್ಕಿಗೆ. ಸೊ ಅದಾದಮೇಲೆ ಏನು ನೀವು ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ರಿ? ಯಾಕಂದರೆ ಅದೇ ವಿಮಾನ ಇವತ್ತು ದುರಂತಕ್ಕೆ ಒಳಗಾಗಿರೋದು. ಅದಾದಮೇಲೆ ಏನು ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ರಿ? ಇದೆಲ್ಲದರ ವಿವರವನ್ನು ಕೊಡಿ ಅಂತ ನೋಟಿಸ್ ಕೊಡೋ ಮೂಲಕವಾಗಿ ಆ ತನಿಖೆಯನ್ನು ನಡೆಸಲಾಗುತ್ತೆ. ಮಗದೊಂದು ಕಡೆಯಲ್ಲಿ ಈ ಕಡೆ ಬ್ಲ್ಯಾಕ್ ಬಾಕ್ಸ್ನಿಂದ ಸಿಗುವಂತಹ ಮಾಹಿತಿಗಳ ಆಧಾರದ ಮೇಲೆ ದುರಂತಕ್ಕೆ ಕಾರಣ ಏನು, ಅದರ ವಿವರಗಳು ಕೂಡ ಪಡೆಯೋದಕ್ಕೆ ಅನುಕೂಲ ಆಗುತ್ತೆ. ಇಲ್ಲಿಯವರೆಗೂ ರೆಸ್ಕ್ಯೂ ಕಾರ್ಯಾಚರಣೆಯನ್ನು ಮಾಡಬೇಕಾಗಿತ್ತು, ಅದರ ಕಡೆಗೆ ಗಮನ ಹರಿಸಲಾಗಿತ್ತು. ಆ ರೆಸ್ಕ್ಯೂ ಕಾರ್ಯಾಚರಣೆಯಲ್ಲಿ ಯಾರನ್ನು ಕೂಡ ಉಳಿಸ್ಕೊಳ್ಳಿಕ್ಕಾಗಲಿಲ್ಲ, ಬದಲಾಗಿ ಮೃತದೇಹಗಳನ್ನ ಹೊರಗೆ ತೆಗೆದಿದ್ದಾರೆ.